ಹಲೋ, ಇವತ್ತು ನಾವು ಈಸಿಯಾಗಿ ಮನೇಲಿ ಹೇಗೆ ಸಾಫ್ಟಾಗಿ ಕೇಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟ್ ಒಂದು 3 ಮೊಟ್ಟೆ ತೊಗೊಳ್ಳಿ, ಅದನ್ನ ಚಂದ ಬೀಟ್ ಮಾಡಿ, ಅದು ಚಂದ ನೊರೆ ಬರಬೇಕು ಅಲ್ಲಿವರೆಗೂ ಬೀಟ್ ಮಾಡಿ, ಒಂದು ಬೌಲ್ ಫುಲ್ ಸಕ್ಕರೆ ಪುಡಿ ಹಾಕಿ ಅದು ಕರಗೋ ತನಕ ಬೀಟ್ ಮಾಡಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸನ್ಪ್ಯೂರ್ ಆಯಿಲ್ ತೊಗೊಂಡು ಮಿಕ್ಸ್ ಮಾಡಿ, ಅದಾದಮೇಲೆ ಒಂದು 2-3 ಡ್ರಾಪ್ಸು ವೆನಿಲಾ ಎಸೆನ್ಸ್ ಮತ್ತು 1 ಸ್ಪೂನ್ ವೆನಿಗರ್ ತೊಗೊಂಡು ಚಂದ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಅದೇ ಕಪ್ಪಲ್ಲಿ 1 ಕಪ್ ಮೈದಾ, 1/4 ಕಪ್ ಕೋಕೋ ಪೌಡರ್, 1 ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಸೋಡಾ ಪುಡಿ, ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಜರಡಿ ಹಿಡಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ 1-2-3 ಸ್ಪೂನು ಹಾಲು ಅದನ್ನು ಹಾಕಿ ಚಂದ ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ಇವಾಗ ಒಂದು ಅಗ್ಲ ಆಗಿರೋ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೋಡಿ A4 ಶೀಟ್ ಹಾಕೊಳ್ಳಿ. ಈ ಥರ A4 ಶೀಟ್ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಚಂದ ಸ್ಪ್ರೆಡ್ ಮಾಡಿ, ಸ್ವಲ್ಪ ಪುಡಿ ಹಾಕಿ, ಮೈದಾ ಪುಡಿ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಈ ಥರ ಹಾಕ್ಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಕುಕ್ಕರ್ನ ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಚಂದ ಬಿಸಿ ಮಾಡಿದ್ದೀನಿ. ಈಗ ಅದರೊಳಗಡೆ ಹಾಕಿ ಕುಕ್ಕರ್ದು ಬೆಲ್ಟ್ ತೆಗೆದ್ಬಿಟ್ಟು ಮುಚ್ಚಿಡಿ. ಒಂದು 35 ನಿಮಿಷ ಸಿಮ್ಮಲ್ಲಿ ಇಟ್ಬಿಡೋಣ. ಈಗ 35 ನಿಮಿಷ ಕಳೆದಿದೆ ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ. ಈಗ ಇದ್ರ ಮೇಲೆ ಚಾಕ್ಲೇಟ್ ಸಿರಪ್ನ ಹಾಕೋತಾ ಇದ್ದೀನಿ. ನಾನು ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಎಲ್ಲರೂ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.